ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ. ಯಾಕೋಬನ ದೇವರೇ ನಿಮಗೆ ಯಾಕೋಬನ ದೇವರೇ ನಿಮಗೆ ನಾಡುವೆ ಆರಾಧನೆ. ಆರಾಧನೆ ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿರಿ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರೆತ್ತಿ ನೀ ಕರೆದೆ. ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ ಓ ಕೃಪಾಪೂರ್ಣನೇ, ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ. ಯಾಕೋಬನ ದೇವರೇ ನಿಮಗೆ ಯಾಕೋಬನ ದೇವರೇ ನಿಮಗೆ ನಾ ಮಾಡುವೆ ಆರಾಧನೆ. ಆರಾಧನೆ ಆರಾಧನೆ ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಪವಿತ್ರ ಪರಮ ಪ್ರಸಾದದ ಸಂಸ್ಕಾರದಲ್ಲಿ ಜೀವದಾಯಕ ರೊಟ್ಟಿಯ ರೂಪದಲ್ಲಿ ನಮ್ಮ ಜೊತೆಗಿರುವ ಯೇಸುವೆ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದು ಮತ್ತಾಯನ ಶುಭ ಸಂದೇಶದಲ್ಲಿ ಅಧ್ಯಾಯ 28 ವಾಕ್ಯ 20ರಲ್ಲಿ ವಾಗ್ದಾನ ಮಾಡಿರುವ ಪ್ರಭುವೆ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡ ಅಧ್ಯಾಯ 3 ವಾಕ್ಯ 5ರಲ್ಲಿ ಮೋಸೆಗೆ ಉರಿಯುವ ಪೊದೆಯೊಳಗಿನಿಂದ ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ಏಕೆಂದರೆ ನೀನು ನಿಂತಿರುವ ಸ್ಥಳ ಪವಿತ್ರ ಎಂದಿರುವ ಪರಿಶುದ್ಧರು 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 ಆಗಿರುವ ತ್ರಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆಯಾಗಲಿ. ನನ್ನ ಜನರ ದುರವಸ್ಥೆಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅವರನ್ನು ಬಿಡಿಸಲು ಸ್ವರ್ಗದಿಂದ ಇಳಿದು ಬರುತ್ತೇನೆ ಎಂದು ವಿಮೋಚನಾ ಕಾಂಡ ಅಧ್ಯಾಯ 3 ವಾಕ್ಯ 7-8ರಲ್ಲಿ ವಾಗ್ದಾನ ಮಾಡಿರುವ ವಿಮೋಚಕನೇ,
ನಿಮ್ಮ ಶಕ್ತಿಯುತ ನಾಮಕ್ಕೆ ಆರಾಧನೆಯನ್ನು ಸಲ್ಲಿಸುತ್ತೇವೆ. ವಿಮೋಚನಾಕಾಂಡ ಅಧ್ಯಾಯ 17 ವಾಕ್ಯ 11ರಲ್ಲಿ ಮೋಸೆ ತನ್ನ ಕೈ ಎತ್ತಿ ಬೇಡುವಾಗ ಇಸ್ರಾಯೇಲರು ಜಯಶಾಲಿಯಾಗುತ್ತಿದ್ದಂತೆ ನಾವು ಇನ್ನು ಕೈ ಎತ್ತಿ ಬೇಡುವಾಗ ನಮಗೆ ಶಕ್ತಿ ಕೊಡುವ ಶಕ್ತಿದಾಯಕನೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತುತಿ, ಸ್ತೋತ್ರ ಮತ್ತು ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಡೀ ರಾತ್ರಿ ದುಡಿದರು ಯಾವುದೇ ಮೀನು ಹಿಡಿಯದ ಪೇತ್ರ ನಿಮ್ಮ ಒಂದು ಮಾತಿನಲ್ಲಿ ಬಲೆ ಬೀಸಿದಾಗ ಸಿಕ್ಕಿದ ಮೀನಿನ ರಾಶಿಯನ್ನು ನೋಡಿ ನಾನೊಬ್ಬ ಪಾಪಾತ್ಮ ಸ್ವಾಮಿ, ನನ್ನಿಂದ ದೂರ ಹೋಗಿರಿ ಎಂದು ಬೇಡಿಕೊಂಡಂತೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸುತ್ತೇವೆ. ಅದೇ ಪೇತ್ರನು ನಿಮ್ಮ ಪ್ರೀತಿಯನ್ನು ಸವೆದು, ಸ್ವಾಮಿ, ನಿಮಗೆ ಎಲ್ಲವೂ ತಿಳಿದಿದೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನಿಮಗೆ ತಿಳಿದೇ ಇದೆ ಎಂದ ಹಾಗೆ ನಿಮ್ಮ ಪ್ರೀತಿಗೆ ನಮ್ಮನ್ನು ಪಾತ್ರರನ್ನಾಗಿ ಮಾಡಿರಿ ಸ್ವಾಮಿ. ನಿಮ್ಮನ್ನು ನಂಬಲು ಅನುಮಾನ ಪಟ್ಟಿರುವಂತಹ ತೋಮನಿಗೆ ದರ್ಶನ ಕೊಟ್ಟು ನಿನ್ನ ಕೈಯನ್ನು ನನ್ನ ಪಕ್ಕೆಯಲ್ಲಿ ಹಾಕು ಎಂದು ನೀವು ಹೇಳಿದಾಗ ತೋಮನು ವಿಶ್ವಾಸ ಇಟ್ಟು ನನ್ನ ಪ್ರಭುವೇ, ನನ್ನ ದೇವರೇ ಎಂದು ಹೇಳಿದ ಪ್ರಕಾರ ನಿಮ್ಮನ್ನು ನಾವು ಆರಾಧಿಸುತ್ತೇವೆ, ಸ್ತುತಿ, ಸ್ತೋತ್ರ, ವಂದನೆಯನ್ನು ಸಲ್ಲಿಸುತ್ತೇವೆ. ಸರ್ವಶಕ್ತ ನಿತ್ಯ ದೇವರೇ, ಇಂದು ಈ ಬಾಲಯೇಸು ಪುಣ್ಯಕ್ಷೇತ್ರದಲ್ಲಿ ಈ ಆರಾಧನೆಯಲ್ಲಿ ಭಾಗಿಯಾಗುವ ಅವಕಾಶವನ್ನು ನಮಗೆ ಕಲ್ಪಿಸಿರುವುದಕ್ಕಾಗಿ ನಿಮಗೆ ಸ್ತುತಿ, ಸ್ತೋತ್ರ, ವಂದನೆಯನ್ನು ಸಲ್ಲಿಸುತ್ತೇವೆ. ಈ ಪುಣ್ಯಕ್ಷೇತ್ರಕ್ಕೆ ಜವಳಕ್ಕಾಗಿ, ಜಾತ್ರೆಗಾಗಿ ಮತ್ತು ತನ್ನ ಹರಕೆಯನ್ನು ಹೊತ್ತುಕೊಂಡು ಬರುವಂತಹ ಎಲ್ಲ ಭಕ್ತ ಜನರನ್ನು ನಿಮ್ಮ ಪವಿತ್ರ ಪಾದಚರಣಕ್ಕೆ ಅರ್ಪಿಸುತ್ತೇವೆ. ಅವರನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಈ ಪುಣ್ಯಕ್ಷೇತ್ರದ ಮೂಲಕ ನಡೆಯುವ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಅಂತರ್ಧರ್ಮೀಯ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿರಿ. ನಮ್ಮ ಗುಲ್ಬರ್ಗಾ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರನ್ನು, ಎಲ್ಲ ಗುರುಗಳನ್ನು ಮತ್ತು ಭಕ್ತ ಜನರನ್ನು ನಿಮ್ಮ ಪವಿತ್ರ ಪಾದಚರಣಕ್ಕೆ ಅರ್ಪಿಸುತ್ತೇವೆ. ನಿಮ್ಮ ಆಶೀರ್ವಾದವನ್ನು ಅವರಿಗಾಗಿ ಈ ಆರಾಧನೆಯಲ್ಲಿ ಬೇಡುತ್ತೇವೆ. ನಮ್ಮ ಕರ್ನಾಟಕ ರಾಜ್ಯವನ್ನು, ಭಾರತ ದೇಶವನ್ನು ಮತ್ತು ದೇಶ ವಿದೇಶಗಳಲ್ಲಿ ಈ ಆರಾಧನೆಯಲ್ಲಿ ಭಾಗಿಯಾಗುವ ಸರ್ವ ಜನರನ್ನು ಆಶೀರ್ವದಿಸಿರಿ. ಕೋವಿಡ್-19 ಕೊರೋನಾ ವೈರಸ್ನಿಂದ ಬಳಲುತ್ತಿರುವವರಿಗಾಗಿ, ಆರೋಗ್ಯದ ಮತ್ತು ಆರ್ಥಿಕ ಸಮಸ್ಯೆಯನ್ನು ಎದುರಿಸುವವರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇವೆ. ತನ್ನ ವ್ಯಾಪಾರದಲ್ಲಿ ನಷ್ಟ ಮತ್ತು ಕೆಲಸವನ್ನು ಕಳೆದುಕೊಂಡು ನಿರಾಶೆಗೆ ಒಳಗಾದವರಿಗಾಗಿ ಪ್ರಾರ್ಥಿಸುತ್ತೇವೆ. ಕುಟುಂಬದಲ್ಲಿ ನಿರಾಶೆ, ಜೀವನದಲ್ಲಿ ಜಿಗುಪ್ಸೆ ಮತ್ತು ಮರಣ ಅವಸ್ಥೆಯಲ್ಲಿರುವವರಿಗಾಗಿ ಪ್ರತ್ಯೇಕವಾಗಿ ಈ ಆರಾಧನೆಯಲ್ಲಿ ಪ್ರಾರ್ಥಿಸುತ್ತೇವೆ, ಸಮರ್ಪಿಸುತ್ತೇವೆ. ಇವರೆಲ್ಲರಿಗೆ ಈ ಆರಾಧನೆಯು ಶಾಂತಿ, ನೆಮ್ಮದಿ, ಕ್ಷಮೆ, ಒಳ್ಳೆಯ ಆರೋಗ್ಯ, ಸಮೃದ್ಧಿ ತಂದುಕೊಡಲಿ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಸ್ತುತಿ ಯೇಸುವೆ.
ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ವಂದನೆ, ಯೇಸುವೆ ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸುವೆ ಮಹಿಮೆಯಾಗಲಿ, ಯೇಸುವೆ ನಿಮ್ಮ ಪ್ರೀತಿಗೋಸ್ಕರ ಸ್ತೋತ್ರ, ಯೇಸುವೆ ನೀವು ಸುರಿಸಿದ ಸಕಲ ಆಶೀರ್ವಾದಗೋಸ್ಕರ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಈ ಆರಾಧನೆಯಲ್ಲಿ ಭಾಗಿಯಾಗುವ ಸರ್ವರಿಗೋಸ್ಕರ ಪ್ರಾರ್ಥಿಸಿ ಸಮರ್ಪಿಸಿ ಪ್ರಾರ್ಥಿಸ್ತೇವೆ, ಯೇಸುವೆ ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸುವೆ ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯಾಗಲಿ, ಯೇಸುವೆ ನಿಮ್ಮ ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ಅಭಿಷೇಕಿಸಿರಿ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ನಿಮ್ಮ ಪ್ರೀತಿಯಿಂದ ನಮ್ಮನ್ನು ತುಂಬಿರಿ, ಯೇಸುವೆ ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯಾಗಲಿ, ಯೇಸುವೆ ನಿಮ್ಮ ಪವಿತ್ರ ನಾಮದಲ್ಲಿ ಎಲ್ಲ ರೀತಿಯ ಅಂಧಕಾರಗಳು ಕಳಚಿ ಬಿಡಲಿ, ಯೇಸುವೆ ನಿಮ್ಮ ಪವಿತ್ರ ನಾಮದಲ್ಲಿ ಎಲ್ಲ ರೀತಿಯ ರೋಗ ವ್ಯಾಧಿಗಳು ನೀಗಲಿ, ಯೇಸುವೆ ನಿಮ್ಮ ಪವಿತ್ರ ನಾಮದಲ್ಲಿ ಎಲ್ಲ ರೀತಿಯ ನಿರಾಶೆಗಳು ನೀಗಲಿ, ಯೇಸುವೆ ನಿಮ್ಮ ಪವಿತ್ರ ನಾಮದಲ್ಲಿ ನಮ್ಮನ್ನು ಆಶೀರ್ವದಿಸಿ ಘನಪಡಿಸಿರಿ, ಯೇಸುವೆ ನಿಮ್ಮ ಆಶೀರ್ವಾದದ ಸಂಕೇತವನ್ನಾಗಿ ಮಾಡಿರಿ, ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಮಹಿಮೆ, ಯೇಸುವೆ ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸುವೆ ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆ ಆಗಲಿ, ಯೇಸುವೆ ನಿಮ್ಮ ಪವಿತ್ರ ನಾಮದ ಮಹಿಮೆಗೋಸ್ಕರ ಸ್ತೋತ್ರ, ಯೇಸುವೆ ಈ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಿರುವುದಕ್ಕಾಗಿ ಸ್ತೋತ್ರ, ಯೇಸುವೆ ಇಂದಿನ ದಿನಕ್ಕೋಸ್ಕರ ಸ್ತೋತ್ರ, ಯೇಸುವೆ ಈ ಆರಾಧನೆಯಲ್ಲಿ ಭಾಗಿಯಾಗುವ ಸರ್ವರಿಗೋಸ್ಕರ ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆ ಆಗಲಿ, ಯೇಸುವೆ ನೀವು ಸುರಿಸುವ ಸಕಲ ಆಶೀರ್ವಾದಕ್ಕೋಸ್ಕರ ಸ್ತೋತ್ರ, ಯೇಸುವೆ ನೀವು ಗುಣಪಡಿಸುವ ಪ್ರತಿಯೊಂದು ವ್ಯಕ್ತಿಗಳಿಗಾಗಿ ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸುವೆ ಮಹಿಮೆ ಆಗಲಿ, ಯೇಸುವೆ ನಿಮ್ಮ ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಘನಪಡಿಸುವುದಕ್ಕಾಗಿ ಸ್ತೋತ್ರ, ಯೇಸುವೆ ನಮ್ಮಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ನೀಗಿಸುವುದಕ್ಕಾಗಿ ಸ್ತೋತ್ರ, ಯೇಸುವೆ ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ನೀಗಿಸುವುದಕ್ಕಾಗಿ ಸ್ತೋತ್ರ, ಯೇಸುವೆ ಈ ಸಮಸ್ಯೆಗೆ ಒಳಗಾದ ಪ್ರತಿಯೊಬ್ಬರನ್ನು ಬಂಧನದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ಸ್ತೋತ್ರ, ಯೇಸುವೆ ನಿಮ್ಮ ವಾಗ್ದಾನಗಳನ್ನು ನಿಮ್ಮ ಮಕ್ಕಳಲ್ಲಿ ಈಡೇರಿಸುವುದಕ್ಕಾಗಿ ಸ್ತೋತ್ರ, ಯೇಸುವೆ ಮಹಿಮೆ, ಯೇಸುವೆ ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸುವೆ ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆ ಆಗಲಿ, ಯೇಸುವೆ ನಿಮ್ಮ ಪ್ರೀತಿಗೋಸ್ಕರ ಸ್ತೋತ್ರ, ಯೇಸುವೆ ನೀವು ಸುರಿಸಿದ ಸಕಲ ಆಶೀರ್ವಾದಗೋಸ್ಕರ ಸ್ತೋತ್ರ, ಯೇಸುವೆ ಮಹಿಮೆ, ಯೇಸುವೆ ವಂದನೆ, ಯೇಸುವೆ ಈ ಪರಮ ಪ್ರಸಾದದ ಸಂಸ್ಕಾರದಲ್ಲಿ ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ, ಯೇಸುವೆ ನಿಮ್ಮ ವಾಗ್ದಾನಗಳನ್ನು ಈಡೇರಿಸುವುದಕ್ಕಾಗಿ ಸ್ತೋತ್ರ, ಯೇಸುವೆ ಮಹಿಮೆ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಸ್ತೋತ್ರ, ಯೇಸುವೆ ಮಹಿಮೆ, ಯೇಸುವೆ ಆಮೇನ್ ಆಮೇನ್ ಆಮೇನ್. ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತೇವೆ. ಆದಿಕಾಂಡ ಅಧ್ಯಾಯ 33 ವಾಕ್ಯಗಳು 1ರಿಂದ 12 ತನಕ. ಯಾಕೋಬನು ಕಣ್ಣೆತ್ತಿ ನೋಡಿದಾಗ ಏಸಾವನು 100 ಮಂದಿ ಜನರ ಸಮೇತ ಬರುತ್ತಿದ್ದನು. ಕೂಡಲೇ ಅವನು ಲೇಯಳಿಗೂ ರಾಖೇಳಳಿಗೂ 2 ದಾಸಿಯರಿಗೂ ಅವರವರ ಮಕ್ಕಳನ್ನು ಒಪ್ಪಿಸಿದನು. ಅವರನ್ನು ಬೇರೆ ಬೇರೆ ಮಾಡಿ ಮುಂದುಗಡೆಯಲ್ಲಿ ದಾಸಿಯರನ್ನು ಅವರ ಮಕ್ಕಳನ್ನು, ಅವರ ಹಿಂದೆ ಲೇಯಳನ್ನು ಆಕೆಯ ಮಕ್ಕಳನ್ನು, ಕಡೆಯಲ್ಲಿ ರಾಖೇಳಳನ್ನು ಜೋಸೆಫನನ್ನು ನಿಲ್ಲಿಸಿದನು. ತಾನೇ ಅವರ ಮುಂದಾಗಿ ನಡೆದನು. ತನ್ನ ಅಣ್ಣನನ್ನು ಸಮೀಪಿಸುತ್ತಿರುವಾಗ 7 ಸಾರಿ ನೆಲದ ತನಕ ಬಗ್ಗಿ ನಮಸ್ಕರಿಸಿದನು. ಆದರೆ ಏಸಾವನು ಅವನನ್ನು ಎದುರುಗೊಳ್ಳುತ್ತಿದ್ದಂತೆ ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಮುದ್ದಿಟ್ಟನು. ಅವರಿಬ್ಬರ ಕಣ್ಣಲ್ಲೂ ನೀರು ಹರಿಯಿತು. ಬಳಿಕ ಏಸಾವನು ಕಣ್ಣೆತ್ತಿ ಆ ಮಹಿಳೆಯರನ್ನು ಮಕ್ಕಳನ್ನು ನೋಡಿ, ನಿನ್ನ ಜೊತೆಯಲ್ಲಿರುವ ಇವರು ಯಾರು ಎಂದು ವಿಚಾರಿಸಿದನು. ಯಾಕೋಬನು, ದೇವರು ನಿಮ್ಮ ದಾಸನಾದ ನನಗೆ ಅನುಗ್ರಹಿಸಿದ ಮಕ್ಕಳು ಇವರೇ ಎಂದು ಹೇಳಿದನು. ಆಗ ಅವನ ದಾಸಿಯರು ಇಬ್ಬರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಹತ್ತಿರಕ್ಕೆ ಬಂದು ನಮಸ್ಕಾರ ಮಾಡಿದರು. ಆಮೇಲೆ ಲೇಯಳು ತನ್ನ ಮಕ್ಕಳೊಡನೆ ಬಂದು ಅಡ್ಡ ಬಿದ್ದಳು. ಕಡೆಯಲ್ಲಿ ಜೋಸೆಫನು ರಾಖೇಳಲು ಬಂದು ಎರಗಿದರು. ಏಸಾವನು, ನಾನು ದಾರಿಯಲ್ಲಿ ನೋಡಿದ ಆ ಪರಿವಾರ ಯಾತಕ್ಕೆ ಎಂದು ಕೇಳಿದನು. ಯಾಕೋಬನು, ಒಡೆಯನ ದಯೆ ನನಗೆ ದೊರಕಲೆಂದು ನಾನು ತಮಗೆ ಅದನ್ನು ಕಳಿಸಿಕೊಟ್ಟೆ ಎಂದನು. ಏಸಾವನು,
ತಮ್ಮ, ನನಗೆ ಬೇಕಾದದ್ದು, ಬೇಕಾದ ಎಲ್ಲ ಆಸ್ತಿ ಉಂಟು, ನಿನ್ನದು ನಿನಗೇ ಇರಲಿ ಎಂದನು. ಅದಕ್ಕೆ ಯಾಕೋಬನು, ಇಲ್ಲ, ಹಾಗೆಲ್ಲ ಹೇಳಬಾರದು. ನಿಮಗೆ ನನ್ನ ಮೇಲೆ ದಯೆ ಇರಲಿ. ನಿಜವಾಗಿಯೂ ನಾನು ಸಮರ್ಪಿಸುವುದು ಕಾಣಿಕೆಯನ್ನು ಅಂಗೀಕರಿಸಲೇಬೇಕು. ನಿಮ್ಮನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗಾಯಿತು. ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದೇ ಸಾಕು. ದೇವರ ವಾಕ್ಯವಿದು. ವಾಕ್ಯ 10ರಲ್ಲಿ ನಾನು ನಿಲ್ಲಿಸಿದೆ, 12ರ ತನಕ ಓದಲಿಕ್ಕಿತ್ತು. ಯಾಕೆಂದರೆ ಅಲ್ಲಿ ಒಂದು ಸುಂದರವಾದ ವಾಕ್ಯ, ಅದನ್ನು ಬಿಟ್ಟು ಮುಂದಕ್ಕೆ ಹೋಗಲಿಕ್ಕೆ ನನಗೆ ಮನಸ್ಸಾಗಿಲ್ಲ. ನಿನ್ನನ್ನು ನೋಡಿದರೆ ಸಾಕು, ನಿನ್ನನ್ನು ನೋಡಿದಾಗ ದೇವರನ್ನು ನೋಡಿದ ಹಾಗೆ ಆಯಿತು ಅಂತೇಳಿ ಯಾಕೋಬ ಎಸಾವನ ಹತ್ರ ಹೇಳ್ತಾನೆ. ತಮ್ಮನು ಅಣ್ಣನಿಗೆ ಹೇಳ್ತಾನೆ, ಅಣ್ಣ, ನಿನ್ನನ್ನು ನಾನು ನೋಡಿದೆ, ನಿನ್ನನ್ನು ನೋಡಬೇಕಾದ್ರೆ ದೇವರನ್ನು ನೋಡಿದ ಹಾಗೆ ಆಯಿತು. ಇದೇ ಮನಸ್ಸು ಅವನಲ್ಲಿ ಇತ್ತು. ಅವನು ಅನೇಕ ಬಾರಿ ಹೇಳಿದ, ನನ್ನ ಅಣ್ಣನನ್ನು ನಾನು ನೋಡಬೇಕು, ಅಣ್ಣನ ಮುಖ ನೋಡಬೇಕು, ಅಣ್ಣನ ಹತ್ರ ರಾಜಿ ಆಗಬೇಕು, ಅಣ್ಣನ ಕಾಲಿಗೆ ಬಿದ್ದು ನಾನು ಕ್ಷಮೆ ಕೇಳಬೇಕು. ಅಣ್ಣನ ಹತ್ರ ನಾನು ಕ್ಷಮೆ ಕೇಳಿದರೆ ದೇವರ ಹತ್ರ ನಾನು ಕ್ಷಮೆ ಕೇಳಿದ ಹಾಗೆ. ಅಣ್ಣನ ಮುಖವನ್ನು ನಾನು ನೋಡಿದರೆ ದೇವರ ಮುಖವನ್ನು ನಾನು ನೋಡಿದ ಹಾಗೆ. ಅಣ್ಣನನ್ನು ನಾನು ನಮಸ್ಕರಿಸಿದರೆ ದೇವರಿಗೆ ನಮಸ್ಕಾರ ಮಾಡಿದಾಗೆ ಹಾಗೆ ಆಗುತ್ತೆ ಎಂದು ಯಾಕೋಬ ಹೇಳ್ತಾನೆ. ಯಾಕೋಬನು ಮನೆ ಬಿಟ್ಟು ಹೋಗಬೇಕಾದ್ರೆ ಅಣ್ಣನ ಆಸ್ತಿಯನ್ನು ಮೋಸದಿಂದ ಪಡೆದಿದ್ದ. ಯಾಕೋಬನು ಮನೆ ಬಿಟ್ಟು ಹೋಗಬೇಕಾದ್ರೆ 20 ವರ್ಷಗಳ ಮೊದಲು ಅಣ್ಣನ ಆಶೀರ್ವಾದವನ್ನು ಮೋಸದಿಂದ ಪಡೆದಿದ್ದ. ಯಾಕೋಬನು ಮನೆ ಬಿಟ್ಟು ಹೋಗಬೇಕಾದ್ರೆ ತನ್ನ ಅಣ್ಣ ಎಸಾವನ ಸರ್ವವನ್ನು ಪಡೆದು ಅಣ್ಣನಿಗೆ ಸುಳ್ಳು ಹೇಳಿ ಅವನು ಮನೆ ಬಿಟ್ಟು ಹೋಗಿದ್ದ. 20 ವರ್ಷಗಳ ಮೊದಲು ಅವನು ಮನೆ ಬಿಟ್ಟು ಹೋಗಬೇಕಾದ್ರೆ ಅವನ ಕೈಯಲ್ಲಿ ಏನೂ ಇದ್ದಿಲ್ಲ. ಅವನ ತಲೆಯಲ್ಲಿ ಇಷ್ಟೇ ಇತ್ತು, ನನ್ನಲ್ಲಿ ದೇವರ ಆಶೀರ್ವಾದ ಇದೆ, ಅಷ್ಟೇ ಇತ್ತು ವಿನ ಏನು ಇದ್ದಿಲ್ಲ. ಕೈಯಲ್ಲಿ ಒಂದು ಕೋಲು ಮಾತ್ರ ಇತ್ತು. ಆ ಕೋಲು ಕೂಡ ಹೆದರಿಕೆಯಿಂದ ಅವನು ತೆಗೆದುಕೊಂಡದ್ದು. ಯಾರಾದರೂ ನನಗೆ ಹೊಡಿಲಿಕ್ಕೆ ಬಂದರೆ ಈ ಕೋಲು ನನಗೆ ರಕ್ಷಣೆ ಕೊಡ್ಬೋದು ಎಂದು ಮಾತ್ರ ಆ ಒಂದು ಹೆದರಿಕೆಯಲ್ಲೇ ಅವನು ಮನೆ ಬಿಟ್ಟು ಹೋಗ್ತಾನೆ. ಆ 20 ವರ್ಷಗಳಲ್ಲಿ ಅವನು 14 ವರ್ಷ ಗುಲಾಮನಂತೆ ಕೆಲಸ ಮಾಡಿದ. 14 ವರ್ಷ ಅವನು ಒಂದು ಹೆಣ್ಣಿಗಾಗಿ ಕೆಲಸ ಮಾಡಿದ. 14 ವರ್ಷ ತನ್ನ ಜೀವನವನ್ನು ತನ್ನ ಮಾವನಿಗೋಸ್ಕರ ದುಡಿದ. ಅವನ ಜೀವನದಲ್ಲಿ ಅವನಿಗೆ ಅನಿಸ್ತು, ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಎಂದು ಅವನಿಗೆ ಅನಿಸ್ತು. ಅದಕ್ಕೋಸ್ಕರ ಅವನು ತನ್ನ ಮಾವನಿಗೋಸ್ಕರ ಕೆಲಸ ಮಾಡ್ತಾನೆ. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕೆಲಸ ಮಾಡ್ತಾನೆ. ಮಾವ ಅವನಿಗೆ ಮೋಸ ಮಾಡ್ತಾನೆ. ಇವನು ಮಾವನಿಗೆ ಮೋಸ ಮಾಡ್ತಾನೆ, ಮಾವ ಇವನಿಗೆ ಮೋಸ ಮಾಡ್ತಾನೆ. ಇವನ ಜೀವನ ಮೋಸದಲ್ಲೇ ಹೋಯಿತು. ಅನೇಕ ಬಾರಿ ಮೋಸ ಮಾಡಿ ಓಡಿ ಹೋಗುವುದು ಇದೇ ಅವನ ಕೆಲಸ ಆಗಿತ್ತು. ಅಲ್ಲಿಂದ ಇಲ್ಲಿ ಓಡಿಯುವುದು, ಇಲ್ಲಿಂದ ಅಲ್ಲಿ ಓಡುದು, ಅವರಿಗೆ ಮೋಸ ಮಾಡೋದು, ಇವರಿಗೆ ಮೋಸ ಮಾಡೋದು, ಇವರಲ್ಲಿ ಸುಳ್ಳು ಹೇಳೋದು, ಅವರಲ್ಲಿ ಸುಳ್ಳು ಹೇಳೋದು, ಎಲ್ಲ ಬಿಟ್ಟು ಅಲ್ಲಿಂದ ಇಲ್ಲಿ ಹೋಗುವ ಒಂದು ರೂಢಿ ಅವನಿಗೆ ಆಯಿತು. ಇಂಥ ಸಂದರ್ಭದಲ್ಲಿ ಒಂದು ಸಲ ಅವನು ದೇವದೂತನನ್ನು ಭೇಟಿ ಆಗ್ತಾನೆ. ಆ ದೇವದೂತ ಅಂತೇಳಿ ಗೊತ್ತಾಗದೆ ಅವನ ಜೊತೆ ಇಡೀ ರಾತ್ರಿ ಯುದ್ಧ ಮಾಡ್ತಾನೆ. ತಾನು ಜಯ ಗಳಿಸಿದಾಗ ಅವನು ಆ ದೇವದೂತನಿಗೆ ಹೇಳ್ತಾನೆ, ನನ್ನನ್ನು ಆಶೀರ್ವದಿಸು. ಅವನಿಗೆ ತಂದೆಯ ಆಶೀರ್ವಾದ ಸಿಕ್ಕಿತ್ತು, ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ತಾಯಿಯ ಆಶೀರ್ವಾದ ಸಿಕ್ಕಿತ್ತು. ನನಗೆ ದೇವರ ಆಶೀರ್ವಾದ ಇದೆ ಅಂತೇಳಿ ಅವನು ಯೋಚನೆ ಮಾಡಿ ಅಣ್ಣನಿಗೆ ಸಿಗಬೇಕಾದ ಆಶೀರ್ವಾದವನ್ನು ಪಡೆದಿದ್ದ. ಆದರೆ ಅವನ ಮನಸ್ಸು ಹೇಳ್ತಿತ್ತು, ಇಲ್ಲ, ನಿನಗೆ ಆಶೀರ್ವಾದ ಇಲ್ಲ. ಯಾಕೆಂದರೆ ನೀನು ಸುಳ್ಳು ಹೇಳಿ ಬಂದಿದ್ದಿ, ನೀನು ಅಣ್ಣನಿಗೆ ಮೋಸ ಮಾಡಿ ಬಂದಿದ್ದಿ, ಅಣ್ಣನ ಆಸ್ತಿಯನ್ನು ಕಸಿದು ಬಂದಿದ್ದಿ, ಅಣ್ಣನ ಹತ್ರ ನೀನು ರಾಜಿ ಆಗುವ ತನಕ ನಿನಗೆ ಆಶೀರ್ವಾದ ಇಲ್ಲ ಅಂತೇಳಿ ಅವನಿಗೆ ಪದೇ ಪದೇ ಅನಿಸ್ತಿತ್ತು.
ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನು ಹುಟ್ಟಿನಿಂದಲೇ ತಾಯಿಯ ಗರ್ಭದಿಂದಲೇ ಪಾಪಿ. ಆದಿಕಾಂಡ ಅಧ್ಯಾಯ 6 ವಾಕ್ಯ 6 ಹೇಳುತ್ತೆ, ದೇವರು ಎಲ್ಲವನ್ನು ಸೃಷ್ಟಿಸಿ ಆನಂದಪಟ್ಟರು. ಆದರೂ ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ಮನುಷ್ಯನ ಗುಣನಡತೆಯನ್ನು ನೋಡಿ ಅವನಿಗೆ ದುಃಖವಾಯಿತು. ಸೌಲನನ್ನು ಮೊದಲನೇ ಅರಸನಾಗಿ ಮಾಡಿದಂತಹ ದೇವರು ಹೇಳ್ತಾರೆ, ನನಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ನನಗೆ ದುಃಖ ಆಯಿತಿದೆ. ದೇವರಿಗೆ ಪ್ರತಿ ಸಲ ಮನುಷ್ಯನು ದುಃಖ ಕೊಡ್ತಾನೆ. ಯಾಕೆಂದ್ರೆ ಅವನಲ್ಲಿ ಇರುವಂತಹ ಸ್ವಾರ್ಥ, ಅವನಲ್ಲಿರುವಂತಹ ಆ ಒಂದು ಮೊಂಡು ಮನಸ್ಸು, ಅವನಲ್ಲಿ ಕೊರತೆ ಇದೆ ಅಂತೇಳಿ ಅಲ್ಲ. ಪವಿತ್ರ ಗ್ರಂಥದ ಮೊದಲನೇ ಪುಟದಿಂದ ಕೊನೆಯ ಪುಟ ತನಕ ನಾವು ಅದೇ ನೋಡ್ತೇವೆ. ಮನುಷ್ಯನಿಗೆ ಕೊರತೆ ಇದೆ, ಅವನ ಹತ್ರ ಏನು ಇಲ್ಲ ಅಂತೇಳಿ ಅವನು ಸುಳ್ಳು ಹೇಳ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ. ಆದರೆ ಅವನಿಗೆ ಸ್ವಾರ್ಥದಿಂದ ಅವನು ಸುಳ್ಳು ಹೇಳ್ತಾನೆ, ಸ್ವಾರ್ಥದಿಂದ ಮೋಸ ಮಾಡ್ತಾನೆ, ಸ್ವಾರ್ಥದಿಂದ ದೇವರಿಗೆ ದುಃಖ ಕೊಡ್ತಾನೆ. ಆದ್ರಿಂದ ದೇವರ ವಾಕ್ಯ ಹೇಳುತ್ತೆ, ಮೋಸ ಮಾಡುವವನೇ, ಹಾಳು ಮಾಡುವವನೇ, ಎಚ್ಚರಿಕೆ ಅಂತೇಳಿ. ದೇವರ ವಾಕ್ಯ ನಮಗೆ ಹೇಳುತ್ತೆ ಏನೆಂದರೆ, ನಮಗೆ ಕೊಟ್ಟದ್ದನ್ನು ನಾವು ವೃದ್ಧಿಗೊಳಿಸಬೇಕು. ನಮಗೆ ಕೊಟ್ಟಿರುವ ವರದಾನಗಳನ್ನು ನಾವು ಮೇಲಕ್ಕೆ ನಾವು ವೃದ್ಧಿಗೊಳಿಸಬೇಕು. ಅದಕ್ಕೋಸ್ಕರ ಯೇಸು ಸ್ವಾಮಿ ಅನೇಕ ಸಾಮರ್ಥ್ಯಗಳನ್ನು ಹೇಳ್ತಾರೆ. ಒಬ್ಬರಿಗೆ ಇಷ್ಟು ಟ್ಯಾಲೆಂಟ್ ಕೊಟ್ಟರು, ಒಬ್ಬರಿಗೆ ಒಂದೇ ಕೊಟ್ಟರು, ಒಬ್ಬರಿಗೆ 10 ಸಿಕ್ಕಿತು. ಆದರೆ ಪ್ರತಿಯೊಬ್ಬನು ತನಗೆ ಸಿಕ್ಕಿದ್ದನ್ನು ಏನು ಮಾಡಬೇಕು? ವೃದ್ಧಿ ಮಾಡಬೇಕು. ಯಾವಾಗ ವೃದ್ಧಿ ಮಾಡಲಿಕ್ಕೆ ಆಗಲ್ಲ ಆದರೆ ಅದನ್ನು ಅಷ್ಟರಲ್ಲೇ ಆದರೂ ಅವನು ಮತ್ತೊಬ್ಬರಿಗೆ ಒಪ್ಪಿಸಿ ಅದನ್ನು ಅದಕ್ಕೆ ಬಡ್ಡಿ ಬರುವ ಹಾಗೆ ಆದರೂ ಮಾಡಬೇಕು. ಆದರೆ ತನಗೆ ಕೊಟ್ಟದ್ದನ್ನು ಯಾರು ಹಾಳು ಮಾಡ್ತಾರೆ, ತನ್ನ ದೇಹವನ್ನಾಗಿರ್ಬೋದು, ತನ್ನ ಮನಸ್ಸನ್ನಾಗಿರ್ಬೋದು, ಬೇರೆಯವರನ್ನಾಗಿರ್ಬೋದು ಹಾಳು ಮಾಡ್ತಾನೆ. ದೇವರ ವಾಕ್ಯ ಹೇಳುತ್ತೆ, ನಿನಗೆ ಕೊಟ್ಟದ್ದರ ಲೆಕ್ಕ ನಾನು ಕೊಡಬೇಕಾದ್ರೆ ಎಲ್ಲಿದೆ? ನಿನಗೆ ಕೊಟ್ಟಿರುವಂತಹ ಆರೋಗ್ಯ, ನಿನಗೆ ಕೊಟ್ಟಿರುವಂತಹ ಮನಸ್ಸು, ನಿನಗೆ ಕೊಟ್ಟಿರುವಂತಹ ವರದಾನಗಳು, ನಿನಗೆ ಕೊಟ್ಟಿರುವಂತಹ ಆಸ್ತಿ, ನಿನಗೆ ಕೊಟ್ಟಿರುವಂತಹ ಕುಟುಂಬ, ಇವೆಲ್ಲವೂ ದೇವರು ಕೊಟ್ಟಿರುವ ವರದಾನಗಳು. ಇವೆಲ್ಲವನ್ನು ನೀನು ದೇವರು ಕೊಟ್ಟದ್ದಕ್ಕಿಂತ ಸಮೃದ್ಧಿಯಾಗಿ ದೇವರಿಗೆ ವಾಪಸ್ ಕೊಡಲಿಕ್ಕಿದೆ. ಅದನ್ನು ಸಮೃದ್ಧಿಯಾಗಿ ವಾಪಸ್ ಕೊಡಲಿಕ್ಕೆ ಆಗಲ್ಲ ಅಂದರೆ ದೇವರು ಕೊಟ್ಟ ಸ್ಥಿತಿಯಲ್ಲೇ ಆದರೂ ನೀನು ವಾಪಸ್ ಕೊಡಬೇಕು. ಅದನ್ನು ಕೆಡವಬೇಡ, ಅದನ್ನು ಹಾಳು ಮಾಡಬೇಡ, ದೇವರಿಗೆ ದುಃಖವನ್ನು ಕೊಡಬೇಡ, ದೇವರಿಗೆ ಸಂತೋಷವನ್ನು ಕೊಡುವಂತಹ ವ್ಯಕ್ತಿ ಆಗು ಅಂತೇಳಿ ದೇವರ ವಾಕ್ಯ ನಮಗೆ ಕರೆ ನೀಡುತ್ತೆ. ಯಾಕೋಬನು ಕ್ಷಮಿಸಿದಾಗ ಅವನ ಮೇಲೆ ಆಶೀರ್ವಾದ, ಯಾಕೋಬನು ಕ್ಷಮಿಸಿದಾಗ ಅವನಿಗೆ ಸಂತೋಷವಾಯಿತು. ನಾವು ನೋಡ್ತೇವೆ, ಯೋಬ ಎಲ್ಲವನ್ನು ಕಳ್ಕೊಳ್ತಾನೆ, ತನ್ನ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಳ್ತಾನೆ, ತಾನು ಸಂಪಾದನೆ ಮಾಡಿದ ಎಲ್ಲವನ್ನು ಕಳ್ಕೊಳ್ತಾನೆ. ಯಾವಾಗ ಅವನು ಇತರರನ್ನು ಕ್ಷಮಿಸ್ತಾನೆ, ಅವನು ಕಳೆಕೊಂಡದ್ದು ಎಲ್ಲವೂ ಅವನಿಗೆ ವಾಪಸ್ ಬರುತ್ತೆ. ಮಾತ್ರವಲ್ಲ, ಸಮೃದ್ಧಿ 7 ಸಲ ಸಮೃದ್ಧಿ ಬರುತ್ತೆ. ಆಶೀರ್ವಾದವನ್ನು ಪಡೆಯುವಂಥದ್ದು ದೇವರ ವಾಕ್ಯ ಹೇಳಿಕೆ ಬಹಳಷ್ಟು ಸುಲಭ. ಆಶೀರ್ವಾದ ಪಡೆಯಲಿಕ್ಕೆ ಮನುಷ್ಯ ಏನು ಮಾಡಬೇಕಾಗಿಲ್ಲ. ಯಾಕೆಂದರೆ ಆಶೀರ್ವಾದ ಎಂಬುದು ದೇವರ ಮಕ್ಕಳ ಹಕ್ಕು. ಪ್ರತಿಯೊಂದು ದೇವರ ಮಗುವು ಆಶೀರ್ವಾದದ ಸಂಕೇತವಾಗಿದ್ದಾನೆ. ಪ್ರತಿಯೊಂದು ದೇವರ ಮಗುವು ಹುಟ್ಟಿನಿಂದಲೇ ದೇವರ ಆಶೀರ್ವಾದವನ್ನು ಯೆಹೂದ್ಯರಿಗೆ ಆ ಒಂದು ಆಶೀರ್ವಾದ ಅಂತ ಹೇಳಿದೆ. ತನ್ನ ಪಾಲು ಮೇರೋ ಅಂದರೆ ನನ್ನ ಪಾಲು ಆಶೀರ್ವಾದ, ದೇವರು ಕೊಡುವಂಥ ಆಶೀರ್ವಾದ, ಇದು ನನ್ನ ಪಾಲು. ಅದನ್ನೇ ಯೇಸುಸ್ವಾಮಿ ಪೇತ್ರನಿಗೆ ಹೇಳಿದ್ದು, ನಾನು ಒಂದು ವೇಳೆ ನಿನ್ನ ಕಾಲು ತೊಳೆಯದಿದ್ರೆ ನಿನಗೆ ನನ್ನಲ್ಲಿ ಏನಿಲ್ಲ, ಪಾಲಿಲ್ಲ. ಪಾಲಿಲ್ಲ ಅಂದರೆ ಆಶೀರ್ವಾದ ಇಲ್ಲ, ನನಗೆ ಮತ್ತು ನಿನಗೆ ಸಂಬಂಧ ಇಲ್ಲ. ದೇವರ ಆಶೀರ್ವಾದ ನಾವು ಪಡಿಬೇಕಾದ್ರೆ ದೇವರಿಂದ ತೊಳೆಯಲ್ಪಡಬೇಕು. ದೇವರ ಆಶೀರ್ವಾದದಿಂದ ನಾವು ಜೀವಿಸಬೇಕಾದ್ರೆ ನಾವು ವಿಧೇಯರಾಗಬೇಕು. ದೇವರ ಆಶೀರ್ವಾದದಿಂದ ನಾವು ದೇವರ ಆಶೀರ್ವಾದವನ್ನು ಇತರರಿಗೆ ನಾವು ಕೊಡಬೇಕಾದ್ರೆ, ಆಶಿಸಬೇಕಾದ್ರೆ ಅದೇ ದೀನತೆ ನಮ್ಮಲ್ಲಿ ಇರಬೇಕು. ಬೇರೆ ಏನು ಮಾಡಬೇಕಾಗಿಲ್ಲ. ದೇವರು ಕೊಟ್ಟದ್ದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರಬೇಕಾದ್ರೆ, ಪ್ರತ್ಯೇಕವಾಗಿ ರೋಗದಿಂದ ಜನರು ಭಯಭೀತರಾಗಿ ಇರಬೇಕಾದ್ರೆ, ಆ ಭಯದಿಂದ ನಾವು
ಬಿಡುಗಡೆಯಾಗುವಂತೆ ನಾವು ಪ್ರಾರ್ಥಿಸೋಣ. ದೇವರ ವಾಕ್ಯ ಹೇಳುತ್ತೆ, ಪದೇ ಪದೇ ಹೇಳುತ್ತೆ, ಪವಿತ್ರ ಗ್ರಂಥದ ಪ್ರತಿಯೊಂದು ಪುಟದಲ್ಲಿ ಅಂದಾಗಿ ಹೇಳುತ್ತೆ, ಹೆದರಬೇಡ, ಹೆದರಬೇಡ, ಹೆದರಬೇಡ. ಮೊದಲನೇ ಪುಟದಿಂದ ಕೊನೆಯ ಪುಟ ತನಕ ಪ್ರತಿಯೊಂದು ಪುಟದಲ್ಲಿ ಅದೇ ವಾಕ್ಯ ಹೇಳುತ್ತೆ, ಹೆದರಬೇಡ. ಪವಿತ್ರ ಗ್ರಂಥದಲ್ಲಿ 8,000ಕ್ಕಿಂತ ಮೇಲ್ಪಟ್ಟು ವಾಗ್ದಾನಗಳಿವೆ. ಆ ವಾಗ್ದಾನಗಳಲ್ಲಿ ಮುಖ್ಯವಾಗಿ ಒಂದು ಕಂಡೀಷನ್ ಏನು ಆಗುತ್ತೆ ಅಂದರೆ ಹೆದರಬೇಡ. ದೇವರ ಆಶೀರ್ವಾದ ಪಡೆಯುವ ನೀನು ದೇವರ ಆಶೀರ್ವಾದದ ಮಗನಾಗಿದ್ದಿ, ಆದ್ರಿಂದ ನೀನು ಹೆದರಬೇಡ. ಯಾಕೆಂದ್ರೆ ಇಷ್ಟೆಲ್ಲ ಆಶೀರ್ವಾದಗಳು ನಿನಗೋಸ್ಕರ ನಾನು ಕಾದಿರಿಸಿದ್ದೇನೆ, ನೀನು ದೇವರ ಮಗುವಾಗಿದ್ದಿ, ಹೆದರಬೇಡ ಎಂದು ಹೇಳಿದ ಅದೇ ದೇವರು ಹೇಳುತ್ತೆ, ಹೆದರು, ಹೆದರು ಮಗನೇ, ಹೆದರು. ದೇವರಿಗೆ ಹೆದರಿಬಾರು. ದೇವರಿಗೆ ಹೆದರುವವನು ಈ ಪ್ರಪಂಚದಲ್ಲಿ ಯಾವುದಕ್ಕೂ ಹೆದರಬೇಡ. ಯಾವುದೇ ಶಕ್ತಿಗೂ, ಯಾವುದೇ ವ್ಯಕ್ತಿಗೂ, ಯಾವುದೇ ರೋಗಕ್ಕೂ, ಯಾವುದೇ ಸನ್ನಿವೇಶಕ್ಕೂ ಅವನು ಹೆದರುವುದಿಲ್ಲ. ಯಾಕೆಂದರೆ ದೇವರ ಭಯ ಅವನ ಆತ್ಮದಲ್ಲಿ ಧೈರ್ಯವನ್ನು ತುಂಬುತ್ತೆ. ದೇವರ ಭಯವು ಅವನ ಆತ್ಮದಲ್ಲಿ ಶಕ್ತಿಯನ್ನು ತುಂಬುತ್ತೆ. ಆ ಶಕ್ತಿಯಿಂದ ನಾವು ಜೀವಿಸಲು ಬೇಕಾದಂಥ ಕೃಪೆಯನ್ನು ನಾವು ಕೇಳಿಕೊಳ್ಳೋಣ. ದೇವರ ವಾಕ್ಯ ನಮಗೆ ಹೇಳುತ್ತೆ, ನಾವು ಹೇಗಿದ್ರೂ ನಾವು ಜೀವಿಸುವುದು ಯೇಸುವಿಗಾಗಿ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣ ದೇವರು ನಮ್ಮ ಹತ್ರ ಮಾತಾಡ್ತಾರೆ. ಪ್ರತಿಯೊಂದು ದೇವರ ವಾಕ್ಯ ಹೇಳುತ್ತೆ, ತನ್ನ ಭಕ್ತನಿಗೆ ಹೇಳದೆ ದೇವರು ಏನು ಮಾಡಲ್ಲ ಅಂತ. ತನ್ನ ಭಕ್ತನಿಗೆ ಮೊದಲು ತಿಳಿಸ್ತಾರಂತೆ ದೇವರು, ಈ ರೀತಿ ನಾನು ಮಾಡ್ತಾ ಇದ್ದೇನೆ. ದೇವರ ವಾಕ್ಯ ಹೇಳುತ್ತೆ, ದೇವರ ಅಬ್ರಹಾಮನಿಗೆ ಎಲ್ಲವನ್ನೂ ತಿಳಿಸ್ತಿದ್ರು, ನಾನು ಈ ರೀತಿ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ಜಾಗ್ರತೆಯಿಂದಿರು. ನಮ್ಮ ಜೀವನದಲ್ಲಿ ಕೂಡ ಯೇಸ್ವಾಮಿ ಅನೇಕ ಬಾರಿ ನಮಗೆ ಎಚ್ಚರಿಕೆ ಕೊಡ್ತಾ ಇದೆ, ಈ ರೀತಿ ಆಗ್ತಾ ಇದೆ ನೋಡು, ಈ ರೀತಿ ನಾನು ಹೇಳ್ತಾ ಇದ್ದೇನೆ, ಈ ರೀತಿ ಮಾಡು. ನಮ್ಮ ಆತ್ಮದಲ್ಲಿ ಒಂದು ಸ್ವರ ಕೇಳುತ್ತೆ. 1984ರಲ್ಲಿ ಅಕ್ಟೋಬರ್ 30ನೇ ತಾರೀಕಲ್ಲಿ ನಮ್ಮ ಆಗಿನ ಪ್ರಧಾನಮಂತ್ರಿ ಆಗಿರುವಂಥ ಇಂದಿರಾ ಗಾಂಧಿಯವರು ಭುವನೇಶ್ವರಲ್ಲಿ, ಒರಿಸ್ಸಾದಲ್ಲಿ ಇದ್ದರು. ಅವರು ಆ ದಿನ ರಾತ್ರಿ, ಮಧ್ಯರಾತ್ರಿ ಬೈಬಲ್ ಸೊಸೈಟಿಗೆ ಒಂದು ಕಾಲ್ ಮಾಡಿ ಹೇಳ್ತಾರೆ, ನನಗೆ ಯಾಕೋ ದೇವರ ವಾಕ್ಯ ಓದಬೇಕನ್ನಿಸ್ತದೆ, ಬೈಬಲ್ ಓದಬೇಕನ್ನಿಸ್ತದೆ ಅಂಥೇಳಿ ನನಗೊಂದು ಬೈಬಲ್ ಕಾಪಿ ಎಲ್ಲಿಂದ ಅದು ಕಳಿಸ್ಕೊಡಿ ಅಂತೇಳಿ, ಈಗಲೇ ಕಳಿಸ್ಕೊಡಿ ಅಂತೇಳಿ. ಬಹಳ ದೂರದಿಂದ, ದೆಹಲಿಯಿಂದ ಬೈಬಲನ್ನು ಕಳಿಸ್ಬೇಕಾದ್ರೆ ಅವರಿಗೆ ತಕ್ಷಣ ಕಳಿಸ್ಲಿಕ್ಕೆ ಆಗಿಲ್ಲ. ಬೈಬಲ್ ಮುಂಜಾನೆ ಅಕ್ಟೋಬರ್ 31ನೇ ತಾರೀಕಿಗೆ ಒಂದು 10-11 ಗಂಟೆಗೆ ಬೈಬಲ್ ಮುಟ್ಟಿತು. ಆದರೆ ಅದಕ್ಕಿಂತ ಮೊದಲು 31ನೇ ತಾರೀಕಿಗೆ ಮುಂಜಾನೆ ಅವರನ್ನು ಶೂಟ್ ಮಾಡಿ ಕೊಲೆ ಮಾಡಿ. ನೋಡಿ, ನಮ್ಮ ಜೀವನದಲ್ಲಿ ನಮಗೆ ಪ್ರತಿ ಸಲ ದೇವರು ಮಾತಾಡ್ತಾರೆ, ನಿನ್ನ ಜೀವನದಲ್ಲಿ ಏನೋ ಆಗಲಿಕ್ಕಿದೆ, ನಿನ್ನ ಜೀವನವನ್ನು ನೀನು ದೇವರಿಗೆ ಸಮರ್ಪಣೆ ಮಾಡು. ಪ್ರತಿಯೊಬ್ಬರ ಹತ್ರ ದೇವರು ಮಾತಾಡ್ತಾರೆ, ಪ್ರತಿಯೊಬ್ಬರಿಗೆ ದೇವರು ಸಹಾಯ ಮಾಡ್ತಾರೆ. ಪ್ರತಿಯೊಬ್ಬರಿಗೆ ನಾವು ನೋಡ್ತೇವೆ, ಚರಿತ್ರೆಯನ್ನು ನೋಡಬೇಕಾದ್ರೆ ಜಾನ್ ಎಫ್ ಕೆನಡಿ ಆ ಒಂದು ಮುಂಜಾನೆ ಬೇಗ ಹೇಳ್ತಾರೆ. 5 ಗಂಟೆಗೆ ಎದ್ದು ಒಂದು ಕಾನ್ವೆಂಟಿಗೆ, ಹತ್ತಿರ ಇದ್ದಂಥ ಒಂದು ಕಾನ್ವೆಂಟಿಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ಇವತ್ತು ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಮನೆಯಲ್ಲಿ ಮುಂಜಾನೆ 6 ಗಂಟೆಗೆ ಬಲಿಪೂಜೆ ಇದೆಯಲ್ಲ, ಆ ಬಲಿಪೂಜೆಯಲ್ಲಿ ನಾನು ಭಾಗವಹಿಸಬೇಕು ಅಂತ ಹೇಳಿದ್ದೇನೆ ಅಂತೇಳಿ ಅವರು ಹೋಗಿ ಆ ಬಲಿಪೂಜೆಯಲ್ಲಿ ಭಾಗವಹಿಸ್ತಾರೆ. ಅದೇ ಮುಂಜಾನೆ 9 ಗಂಟೆಗೆ ಅವರನ್ನು ಶೂಟ್ ಮಾಡಿ ಕೊಲೆ ಮಾಡ್ತಾರೆ. ನಮ್ಮ ಜೀವನದಲ್ಲಿ ದೇವರ ಹತ್ತಿರನೇ ಇದ್ದಾರೆ, ಎಲ್ಲ ಸಮಯದಲ್ಲಿ ನಮ್ಮ ಹತ್ತಿರ ಇದ್ದಾರೆ. ಎಲ್ಲ ಸಾವು ನೋವಿನಲ್ಲಿ ದೇವರು ನಮ್ಮ ಹತ್ತಿರ ಇದ್ದಾರೆ. ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ, ನಮ್ಮ ಕೈ ಹಿಡಿದು ನಡೆಸುವ ದೇವರಾಗಿದ್ದಾರೆ. ಹಾಗಾದರೆ ಈ ಆರಾಧನೆಯಲ್ಲಿ ನಾವು ಪ್ರತ್ಯೇಕವಾಗಿ ನಮ್ಮನ್ನೇ, ನಮ್ಮ ಕುಟುಂಬವನ್ನು ದೇವರ ಪಾದಕ್ಕೆ ಅರ್ಪಿಸೋಣ. ಆರ್ಥಿಕವಾಗಿ ನಾವು ಎಲ್ಲವನ್ನು ಕಳ್ಕೊಂಡಿರ್ಬೋದು, ಆರೋಗ್ಯದ ಬಗ್ಗೆ ನಮಗೆ ಹೆದರಿಕೆ ಇರ್ಬೋದು, ನಮ್ಮದೇ ಜೀವನದ ಬಗ್ಗೆ ನಮಗೆ ಆತಂಕ ಇರ್ಬೋದು, ನಮ್ಮ ಕುಟುಂಬದಲ್ಲಿ ಆಗಿರುವಂತಹ ಘಟನೆಗಳ ಬಗ್ಗೆ ನಮಗೆ ಹೆದರಿಕೆ ಇರ್ಬೋದು, ಮುಂದೆ ಏನು ಭವಿಷ್ಯ ಅಂತೇಳಿ ಕೆಲಸ ಕಳ್ಕೊಂಡವರು ಈ ರೀತಿ ಒಂದು ನಿರಾಶೆಯಲ್ಲಿರ್ಬೋದು. ನಮ್ಮ ದೃಷ್ಟಿಯು ಪ್ರಭುವಿನ ಮೇಲೆ ಇರಲಿ, ನನ್ನ ದೃಷ್ಟಿಯು ಪ್ರಭುವಿನ ಮೇಲೆ
ಆ ಪ್ರಭುವಿನ ಕರುಣೆ ನನ್ನ ಮೇಲೆ, ನನ್ನ ದೃಷ್ಟಿಯು ಶಿಲುಬೆ ಮೇಲೆ, ಪ್ರಭುವಿನ ಆಶೀರ್ವಾದ ನನ್ನ ಮೇಲೆ, ನನ್ನ ದೃಷ್ಟಿಯು ಪರಮ ಪ್ರಸಾದದ ಯೇಸುವಿನ ಮೇಲೆ, ಆ ಪ್ರಭುವಿನ ಕ್ಷಮೆ ನನ್ನ ಮೇಲೆ. ಹಾಗಾದರೆ ನಮ್ಮನ್ನೇ ದೇವರ ಪಾದಕ್ಕೆ ಅರ್ಪಿಸೋಣ. ನಮ್ಮ ಎರಡು ಕೈಗಳನ್ನು ಮೇಲಕ್ಕೆ ಹಾಕಿ ಸ್ತುತಿ ಸ್ತೋತ್ರ ವಂದನೆಯನ್ನು ಸಲ್ಲಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆ ಆಗಲಿ. ನಿಮ್ಮ ಪ್ರೀತಿಗೋಸ್ಕರ ಸ್ತೋತ್ರ, ನೀವು ಸುರಿಸಿದ ನಿಮ್ಮ ಆಶೀರ್ವಾದಗೋಸ್ಕರ ಸ್ತೋತ್ರ, ನಿಮ್ಮ ಪವಿತ್ರ ನಾಮದ ಮಹಿಮೆಗೋಸ್ಕರ ಸ್ತೋತ್ರ. ನಾವು ನಿಮ್ಮ ಆಶೀರ್ವಾದದಲ್ಲಿ ಜೀವಿಸುವಂತೆ ಕರುಣಿಸಿದೆ. ನಿಮ್ಮ ಆಶೀರ್ವಾದಗೋಸ್ಕರ ಸ್ತೋತ್ರ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆ ಆಗಲಿ. ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಅಭಿಷೇಕಿಸುವುದಕ್ಕಾಗಿ ಸ್ತೋತ್ರ, ವಂದನೆ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ವಂದನೆ, ವಂದನೆ, ವಂದನೆ. ಮಹಿಮೆ, ಮಹಿಮೆ, ಸ್ತೋತ್ರ. ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರ. ನಿಮ್ಮ ಪವಿತ್ರ ನಾಮದಲ್ಲಿ ಎಲ್ಲ ರೀತಿಯ ಅಂಧಕಾರಗಳು ಕಳಿಸಿಬಿಡಲಿ. ನಿಮ್ಮ ಪವಿತ್ರ ನಾಮದಲ್ಲಿ ಎಲ್ಲ ರೀತಿಯ ದುಷ್ಟ ಶಕ್ತಿಯ ಬಾಧೆಗಳು ಕಳಿಸಿಬಿಡಲಿ. ನಿಮ್ಮ ಪವಿತ್ರ ನಾಮಕ್ಕೆ, ಪವಿತ್ರ ಚಿತ್ತಕ್ಕೆ ಅಡ್ಡಿ ಬರುವಂತೆ ಎಲ್ಲ ರೀತಿಯ ದುಷ್ಟ ಶಕ್ತಿಗಳು ನೀಗಲಿ. ನಿಮ್ಮ ಪ್ರೀತಿಗೋಸ್ಕರ ಸ್ತೋತ್ರ, ನೀವು ಸುರಿಸಿದ ನಿಮ್ಮ ಆಶೀರ್ವಾದಗೋಸ್ಕರ ಸ್ತೋತ್ರ, ಮಹಿಮೆ. ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆ ಆಗಲಿ. ಎಲ್ಲ ವೀಕ್ಷಕರನ್ನು ಆಶೀರ್ವದಿಸಿದೆ. ಈ ಆರಾಧನೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರನ್ನು ನಡೆಸಿದೆ. ಇಲ್ಲಿ ಆರಾಧನೆಯಲ್ಲಿ ಭಾಗವಹಿಸುವಂತಹ ಎಲ್ಲ ರೋಗಿಗಳನ್ನು ಆಶೀರ್ವದಿಸಿದೆ. ಈ ಮಕ್ಕಳಲ್ಲಿರುವಂಥ ಎಲ್ಲ ರೀತಿಯ ದುಷ್ಟ ಶಕ್ತಿಗಳಿಗೆ ಆಯ್ಕೆ ಮಾಡುತ್ತಿದ್ದೇವೆ. ಎಲ್ಲ ರೀತಿಯ ರೋಗಗಳಿಗೆ ಆಯ್ಕೆ ಮಾಡುತ್ತಿದ್ದೇವೆ. ಈ ಮಕ್ಕಳನ್ನು ಈ ರೋಗಗಳ ಬಿಟ್ಟು ತೊಲಗುವಂತೆ ಆಯ್ಕೆ ಮಾಡುತ್ತಿದ್ದೇವೆ. ಯಾವುದೇ ರೀತಿಯ ರೋಗಕ್ಕೆ, ದುಷ್ಟ ಶಕ್ತಿಗೆ ಈ ಮಕ್ಕಳ ಮೇಲೆ ಅಧಿಕಾರಗಳನ್ನು ಘೋಷಿಸಿದ್ದೇವೆ. ನೀವು ಕೊಟ್ಟಿರುವಂಥ ಅಧಿಕಾರದಲ್ಲಿ ಪ್ರಾರ್ಥಿಸಿದ್ದೇವೆ. ಸ್ತೋತ್ರ, ವಂದನೆ. ಪ್ರಾರ್ಥಿಸುವವರು ನಾವಲ್ಲ, ನಮ್ಮಲ್ಲಿರುವ ಆತ್ಮವೇ ಪ್ರಾರ್ಥಿಸುತ್ತದೆ ಎಂದು ಹೇಳಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಆತ್ಮದ ಪ್ರಭಾವದಿಂದ ನಮ್ಮನ್ನು ತುಂಬಿದೆ. ಪ್ರಾರ್ಥಿಸಲು ಕಲಿಸಿರುವುದಕ್ಕಾಗಿ ಸ್ತೋತ್ರ. ನೀವೇ ನಮ್ಮೊಳಗೆ ಪ್ರಾರ್ಥಿಸಿದ್ದಕ್ಕಾಗಿ ಸ್ತೋತ್ರ. ವಂದನೆ, ಮಹಿಮೆ. ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆ ಆಗಲಿ. ಸ್ತೋತ್ರ, ವಂದನೆ, ಸ್ತೋತ್ರ. ರಕ್ಷಕ ಯೇಸುವೆ, ನಮಗಾಗಿ ನೀವು ಪಟ್ಟ ಪಾಠಗಳ ಧ್ಯಾನ ಮಾಡುತ್ತಾ ಕರುಣೆಯ ಜಪವನ್ನು ನಾವೀಗ ಮಾಡಲು ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ನಮಗೆ ಕೊಡಿರಿ. ನಾವು ವಿಶ್ವಾಸಿಸುತ್ತೇವೆ ಎಂದು ಏನನ್ನು ಹೇಳ್ತೇವೋ ಅದನ್ನು ಹೇಳಲು ನಮಗೆ ಆತ್ಮದ ಶಕ್ತಿಯನ್ನು ಕೊಡಿರಿ. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇವೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇವೆ. ಇವರು ಪವಿತ್ರಾತ್ಮನಿಂದ ಧರಿಸಿದ ಕನ್ಯಾ ಮರಿಯಮ್ಮ ಅವರಲ್ಲಿ ಹುಟ್ಟಿದರು. ಪೌಂತ್ಯ ಪಿಲಾತನಿಂದ
ದುಃಖದ ಎರಡನೇ ರಹಸ್ಯ, ಯೇಸುವನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟುಗಳಿಂದ ಮಾಡಿದರು. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು, ನಮ್ಮ ಪ್ರಭುವೂ ಆದ ರಕ್ಷಕರೂ ಆದ ಯೇಸು ಕ್ರಿಸ್ತರ ನಿಜ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಪರಮ ತಂದೆಯೇ, ಯೇಸುವಿನ ಅತಿದಾರುಣ
ಯೇಸು ಶಿಲುಬೆಯನ್ನು ಹೊತ್ತುಕೊಂಡು ಕಲ್ವಾರಿ ಬೆಟ್ಟವನ್ನು ಹತ್ತಿದರು. ಸರ್ವಶಕ್ತ ನಿತ್ಯ ದೇವನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು, ನಮ್ಮ ಪ್ರಭುವು, ರಕ್ಷಕರು ಆದ ಯೇಸು ಕ್ರಿಸ್ತರ ಪವಿತ್ರ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯನ್ನು ಅರ್ಪಿಸುತ್ತೇವೆ. ಪರಮ ತಂದೆಯೇ, ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ
ಪ್ರಭು ನಮ್ಮ ಬೆನ್ನಹಕ್ಕೆ ಕಿವಿಗೊಡಿರಿ. ಪ್ರಭು ನಮ್ಮ ಬೆನ್ನಹಕ್ಕೆ ಕಿವಿಗೊಡಿರಿ. ಎಂದು ಕ್ರಿಸ್ತ ಸಭೆಯ ಒಳಗಿನಿಂದಲೂ ಹೊರಗಿನ ಸಮಾಜದಿಂದಲೂ ಕಠಿಣ ಸವಾಲುಗಳನ್ನು ಎದುರಿಸುತ್ತಿರುವ ನಮ್ಮ ಪೋಪ್ ಫ್ರಾನ್ಸಿಸ್ ಜಗದ್ಗುರುಗಳಿಗೆ ಆತ್ಮದ ಬಲ, ಮನಸ್ಸಿನ ಧೈರ್ಯ, ದೇಹದ ಆರೋಗ್ಯ ಮತ್ತು ಆಂತರಿಕ ಶಾಂತಿಯನ್ನು ಕರೆಸುತ್ತಾ ಇರಿ ಎಂದು ಬೇಡುತ್ತೇವೆ. ಪ್ರಭು ನಮ್ಮ ಬೆನ್ನಹಕ್ಕೆ ಕಿವಿಗೊಡಿರಿ. ಕ್ರಿಸ್ತ ಸಭೆಯೊಳಗೆ ಕ್ರೈಸ್ತರು ಎನಿಸಿಕೊಂಡಿರುವ ಎಲ್ಲ ಸ್ತ್ರೀ ಪುರುಷರು ಮತ್ತು ಯುವಜನರು ತಾವು ಪಡೆದಿರುವ ದೀಕ್ಷಾ ಸ್ನಾನದ
ನನ್ನ ಮನ ಮಾಡುತ್ತಿದೆ ಸ್ತುತಿಗಾನ. ಪ್ರಭು ಮಾಡಿದ ಉಪಕಾರಗಳಿಗಾಗಿ ಸ್ತುತಿ ನಮನ. ನೀವು ಪ್ರಾರ್ಥಿಸುವಾಗ ಅದನ್ನು ಪಡೆದಾಯಿತು ಎಂದು ವಿಶ್ವಾಸಿಸಿ ಕೃತಜ್ಞತೆಯನ್ನು ಸಲ್ಲಿಸಿರಿ. ಈ ಕ್ಷಣ ತನಕ ನಮ್ಮನ್ನು ಕಾಪಾಡಿ ನಮ್ಮ ಪ್ರಾರ್ಥನೆಗಳನ್ನು ಆಲೈಸಿದ ದೇವರೇ, ನಿಮಗೆ ಸ್ತೋತ್ರವಾಗಲಿ, ಸ್ತುತಿಯಾಗಲಿ. ನಾನು ಬದುಕಿರುವಾಗ ದೇವರ ಕರುಣೆಯಿಂದ ನನ್ನ ಪ್ರತಿಯೊಂದು ಕಣ್ಣೀರನ್ನು ಒರೆಸಿ ಎಣಿಸಿ ಶೇಖರಿಸಿಟ್ಟಿರುವ ಯೇಸುವೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ ಎಂದು ವಾಗ್ದಾನ ಮಾಡಿದ ಪ್ರಭುವೆ, ನಾವು ನಿಮ್ಮ ವಾಕ್ಯದ ಮೂಲಕ ನಿಮ್ಮ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುವುದರ ಮೂಲಕ, ನಿಮ್ಮ ಆತ್ಮವನ್ನು ಸ್ವೀಕರಿಸುವುದರ ಮೂಲಕ ಜೀವಿಸುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀವು ಜೀವಿಸುವುದರಿಂದಲೇ ನಿಮ್ಮಲ್ಲೇ ವಿಶ್ವಾಸವಿಟ್ಟು ನಾವು ಜೀವಿಸುವಂತೆ ಮಾಡಿದ್ದಕ್ಕಾಗಿ ನಿಮಗೆ ವಂದನೆ. ನೀವು ನನ್ನ ಆಶೀರ್ವಾದದ ಸಂಕೇತವಾಗಿರುವಿರಿ ಎಂದು ಹೇಳಿರುವ ಯೇಸುವೆ, ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಭುವೇ, ನಿಮ್ಮ ಆಶೀರ್ವಾದವು ಧರ್ಮಸಭೆಯ ಮೇಲೆ, ಎಲ್ಲ ಭಕ್ತ ವಿಶ್ವಾಸಿಗಳ ಮೇಲೆ, ಎಲ್ಲ ರೋಗಿಗಳ ಮೇಲೆ, ದುಷ್ಟ ಶಕ್ತಿಗೆ ಒಳಗಾದವರ ಮೇಲೆ ಇಳಿದು ಬರಲಿ. ನಿಮ್ಮ ಆಶೀರ್ವಾದದಿಂದ ನಮ್ಮನ್ನು ಹೊಸ ಸೃಷ್ಟಿಗಳನ್ನಾಗಿ ಮಾಡಿರಿ. ನಿಮ್ಮ ಪವಿತ್ರಾತ್ಮರ ಕೃಪೆಯಿಂದ ನಮ್ಮನ್ನು ತುಂಬಿರಿ. ನಿಮ್ಮಲ್ಲಿ ವಿಶ್ವಾಸ ಇಟ್ಟ ನಾವು ಸದಾ ಕಾಲಕ್ಕೂ ಪಿತ ದೇವರೊಂದಿಗೆ ಪವಿತ್ರಾತ್ಮರೊಂದಿಗೆ ಐಕ್ಯದಿಂದ ಇರುವಂತಾಗಲಿ. ಆಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಪ್ರಭುವಿನ ಆಶೀರ್ವಾದವನ್ನು ಪಡೆಯಲು ಎಂತಾದಿಗೆ ಸಂಸ್ಕಾರ ಮಾಡೋಣ. ದೇವರೊಂದಿಗೂ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.